ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಎನ್ನ ಅಧ್ಯಾತ್ಮ ಬಂಧುಗಳೇ, ನಾಳಿನ ದಿವಸ ಮೋಕ್ಷದ ಏಕಾದಶಿ, ಅತ್ಯಂತ ಪವಿತ್ರವಾದ ದಿನ. ದ್ವಾಪರಯುಗದಲ್ಲಿ ಕೃಷ್ಣ ಪರಮಾತ್ಮ ಆ ವಿಷ್ಣುವಿನ ಅವತಾರವನ್ನು ತಾಳಿ ಬಂದಂಥ ಸಂದರ್ಭದೊಳಗೆ ಸಕಲ ಜೀವರಾಶಿಗಳಿಗೆ ಮೋಕ್ಷವನ್ನು ಕರುಣೆ ಮಾಡ್ತಕ್ಕಂಥ, ಮೋಕ್ಷವನ್ನು ಕೊಡ್ತಕ್ಕಂಥ ಒಂದು ಆ ದೇವನೇ ಸ್ವತಃ ತನ್ನ ವಾಣಿಯಿಂದ ಹೇಳಿರ್ತಕ್ಕಂಥ ಆ ಭಗವದ್ಗೀತೆಯ ಒಂದು ಬೋಧನೆಯಾಗಿರ್ತಕ್ಕಂಥ ದಿನ ನಾಳಿನ ಒಂದು ಪವಿತ್ರವಾದ ದಿನ. ಇಂಥ ಸುಸಂದರ್ಭದಲ್ಲಿ ನೀವೆಲ್ಲರೂ ಪರಮಾತ್ಮನ ನುಡಿಗಳನ್ನು ನಮ್ಮ ಯಥಾಶಕ್ತಿಗೆ ತೋಚಿದಷ್ಟು ಶ್ರವಣ ಮಾಡಿ ಆ ಪರಮಾತ್ಮನ ಒಂದು ಕರುಣೆಗೆ ಪಾತ್ರರಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಪಾರ್ಥಾಯ ಪ್ರತಿಬೋಧಿತಾಂ ಭಗವತ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಂಥಿತ ಪುರಾಣ ಮುನಿನಾಂ ಮಧ್ಯೆ ಮಹಾಭಾರತಾಂ. ಇನ್ನೇನು ಘನಘೋರವಾದ ಯುದ್ಧ ನಡೆಯುವಂತಹ ಸಂದರ್ಭದೊಳಗೆ, ಆ ಮಹಾಭಾರತದ ಕುರುಕ್ಷೇತ್ರ ರಣರಂಗದೊಳಗೆ ಆ ಕೃಷ್ಣ ಪರಮಾತ್ಮ ಏನು ಮಾಡ್ತಾನಂದ್ರೆ, ಅರ್ಜುನನಲ್ಲಿ ಮೂಡಿರ್ತಕ್ಕಂಥ ಒಂದು ಆ ಜಿಜ್ಞಾಸೆ, ಅವನಲ್ಲಿ ಏನಪ್ಪಾ ಅಂದ್ರೆ ಆವರಿಸಿಕೊಂಡಿರ್ತಕ್ಕಂಥ ಒಂದು ಅಜ್ಞಾನವನ್ನು ಹೋಗಲಾಡಿಸ್ಲಿಕ್ಕೆ ಏನು ಮಾಡ್ತಾನಂದ್ರೆ, ಸ್ವತಃ ಪರಮಾತ್ಮನೇ ಆ ಒಂದು ಅರ್ಜುನನನ್ನು ಮೊದಲು ಮಾಡಿಕೊಂಡು ಈ ಲೋಕದಲ್ಲಿ ಜೀವನ ಮಾಡ್ತಕ್ಕಂಥ ಸಕಲ ಜೀವರಾಶಿಗಳಿಗೆ ಮೋಕ್ಷವನ್ನು ಕೊಡ್ತಕ್ಕಂಥ ಒಂದು ಉದ್ದೇಶದಿಂದ ಏನು ಮಾಡಿದ ಅಂತಂದ್ರೆ ಭಗವದ್ಗೀತೆಯನ್ನು ಹೇಳಿದ. ಅದು ಭಗವಂತನ ಗೀತೆ ಆಗಿದ್ದಕ್ಕೆ ಅದಕ್ಕೆ ಭಗವದ್ಗೀತೆ ಅಂತ ಹೇಳಿ ಕರೆದ್ರು. ಮತ್ತು ಇಂತಹ ಭಗವದ್ಗೀತೆಯೊಳಗೆ ಏನು ಐತಿ ಅಂತ ಹೇಳಿ ನಾವೇನಾದ್ರೂ ನೋಡಿದ್ರೆ, ಅದ್ವೈತಾಮೃತ ವರ್ಷಿಣಿ ಭಗವತಿಂ ಅಷ್ಟಾದಶಾಧ್ಯಾಯಿನಿ ಅಂಬತ್ವಾನು ಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣಿಂ. ಇಂತಹ ಒಂದು ಭಗವದ್ಗೀತೆಯೊಳಗೆ ಪರಮಾತ್ಮ ಏನು ಹೇಳಿದಾನಂತಂದ್ರೆ, ಅದ್ವೈತದ ಒಂದು ಅಮೃತದ ಒಂದು ಏನು ಮಾಡಿದಾನಂದ್ರೆ ಮಳೆಯನ್ನು ಸುರಿಸಿದಾನ. ಅದ್ವೈತ ಅಂತಂದ್ರೆ ನಾನು ಬೇರೆಯಲ್ಲ, ನೀವು ಬೇರೆಯಲ್ಲ, ಜೀವ ಬೇರೆಯಲ್ಲ, ಪರಮಾತ್ಮ ಬೇರೆಯಲ್ಲ, ಜೀವಾತ್ಮ ಬೇರೆಯಲ್ಲ, ಪರಮಾತ್ಮ ಬೇರೆಯಲ್ಲ ಅಂತಕ್ಕಂಥ ಏಕ ಭಾವನೆಯನ್ನು ಏನು ಮಾಡಿದಾನಂದ್ರೆ ಕೃಷ್ಣ ಪರಮಾತ್ಮ ಗೀತೆಯೊಳಗೆ ಬೋಧವನ್ನು ಮಾಡಿದಾನ. ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ, ಮನುಷ್ಯರಾಗಿ ಹುಟ್ಟಿದಂಥ ಪ್ರತಿಯೊಂದು ಚರಾಚರ ವಸ್ತುವು ಸಹಿತ ಪರಮಾತ್ಮ ಆಗಲಿಕ್ಕೆ ಶಕ್ಯ ಐತಿ, ಪರಮಾತ್ಮ ಆಗಲಿಕ್ಕೆ ಸಾಧ್ಯ ಐತಿ. ಆದ್ರೆ ಪರಮಾತ್ಮ ಆಗಬೇಕು ಅಂತಂದ್ರೆ ಅದಕ್ಕಿರ್ತಕ್ಕಂಥ ವಿಧಿ ನಿಯಮ ಆ ಎಲ್ಲವುಗಳನ್ನು ನಾವೇನು ಮಾಡಬೇಕಪ್ಪ ಅಂದ್ರೆ ಅವನ್ನ ನಾವು ಆಚರಣೆ ಮಾಡಿಕೊಂಡು ಹೋದಾಗ ಮಾತ್ರ ನಾವು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಆ ಪರಮಾತ್ಮನ ಸ್ವಸ್ವರೂಪ ಜ್ಞಾನವನ್ನು ಪಡೀಲಿಕ್ಕೆ ಯೋಗ್ಯರಾಗ್ತೀವಿ ಅಂತಕ್ಕಂಥದ್ದನ್ನು ಈ ಒಂದು ಭಗವದ್ಗೀತೆಯೊಳಗೆ ಕೃಷ್ಣ ಪರಮಾತ್ಮ ಬರೆದಿದ್ದಾನ. ಮತ್ತು 18 ಅಧ್ಯಾಯಗಳಿಂದ ಕೂಡಿರ್ತಕ್ಕಂಥ ಈ ಒಂದು ಆ ಭಗವದ್ಗೀತೆ ಸ್ವತಃ ಆ ಜಗನ್ಮಾತೆ ರಾಜರಾಜೇಶ್ವರಿಯ ಒಂದು ಸ್ವರೂಪದೊಳಗೆ, ಶಕ್ತಿಯ ಸ್ವರೂಪದೊಳಗಿರ್ತಕ್ಕಂಥದ್ದು ಅಂತ ಹೇಳಿ ಆ ಒಂದು ಸೂತ್ರಕಾರರು ಬರೀತಾರೆ. ನಮೋ ಅಸ್ತುತೆ ವ್ಯಾಸ ವಿಶಾಲ ಬುದ್ಧೆ ಪುಲ್ಲಾರವಿಂದಾಯ ತಪತ್ರ ನೇತ್ರೆ ಏನತ್ವಯ ಭಾರತ ತೈಲಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯಂ ಪ್ರದೀಪಂ. ಇಂತಹ ಒಂದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಆ ಒಂದು ಭಗವದ್ಗೀತೆಯನ್ನು ವ್ಯಾಸ ಮಹರ್ಷಿಗಳು ಏನು ಮಾಡಿದಾರಂತಂದ್ರೆ ಬರೆದಿದ್ದಾರ. ಆ ಒಂದು ಮಹಾಭಾರತದೊಳಗೆ ಬರತಕ್ಕಂಥ ಒಂದು ಅಧ್ಯಾಯ ಯಾವುದು ಅಂತಂದ್ರೆ ಭಗವದ್ಗೀತೆ. ಆ ಒಂದು ಮಹಾಭಾರತವನ್ನು ಬರೆದಂಥವ್ರು ಯಾರು ಅಂತಂದ್ರೆ ಅತ್ಯಂತ ಜ್ಞಾನಿಗಳ ಕೃಷ್ಣ ಪರಮಾತ್ಮನ ಅಪರ ಅವತಾರಿಗಳಾಗಿರ್ತಕ್ಕಂಥ ವ್ಯಾಸ ಮಹರ್ಷಿಗಳು ಇದನ್ನು ಬರೆದಿದ್ದಾರೆ. ಆದ್ದರಿಂದ ಈ ಭಾರತದ ಒಂದು ಭಾರತ ಅಂತಕ್ಕಂಥದ್ದು, ಮಹಾಭಾರತ ಅಂತಕ್ಕಂಥ ಒಂದು ಎಣ್ಣಿಯೊಳಗೆ ಈ ಗೀತೆ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಪ್ರಜ್ವಲನೆಗೊಳ್ತಕ್ಕಂಥ, ಅತ್ಯಂತ ಎಲ್ಲರಿಗೂ ಬೆಳಕನ್ನು, ಪ್ರಕಾಶಮಯವಾದ ಬೆಳಕನ್ನು ಕೊಡ್ತಕ್ಕಂಥ ಜ್ಞಾನಮಯ ರೂಪದೊಳಗಿರ್ತಕ್ಕಂಥ ಒಂದು ದೀಪದ ಉಪಾಧಿಯೊಳಗೆ ಈ ಒಂದು ಭಗವದ್ಗೀತೆ ಬೋಧನೆಯನ್ನು ಕೃಷ್ಣ ಪರಮಾತ್ಮ ಮಾಡಿದಾನ ಅಂಥೇಳಿ ಇಲ್ಲಿ ಸ್ತೋತ್ರದೊಳಗೆ ಬರೀತಾರೆ. ಅದಕ್ಕೆ ಈ ಒಂದು ಭಗವದ್ಗೀತೆಯೊಳಗೆ ಎಲ್ಲ ಉಪನಿಷತ್ಗಳ ಒಂದು ಸಾರ ಐತಿ, ಎಲ್ಲ ವೇದ ಪುರಾಣ ಆಗಮಗಳ ಒಂದು ಸಾರ ಐತಿ. ಇಂತಹ ಎಲ್ಲ ಸಾರಗಳನ್ನು ಯಾರು ಹೇಳಿದ್ರಪ್ಪ ಅಂದ್ರೆ, ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ಜಗತ್ತಿಗೆ ಜಗದ್ಗುರುವಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಏನಂತಂದ್ರೆ ಈ ಒಂದು ಭಗವದ್ಗೀತೆಯನ್ನು ನಿಮ್ಮೆಲ್ಲರಿಗೆ ಏನು ಮಾಡಿದ ಅಂತಂದ್ರೆ ಬೋಧನೆಯನ್ನು ಮಾಡಿದ ಅಂತಕ್ಕಂಥದ್ದು. ಇಂತಹ ಭಗವದ್ಗೀತೆಯನ್ನು ನಾವು ಅಭ್ಯಾಸ ಮಾಡಿದರೆ ಏನಾಗ್ತತಿ, ಅದನ್ನು ಪಠನೆ ಮಾಡಿದರೆ ಏನಾಗ್ತತಿ ಅಂದ್ರೆ, ಮೂಕಂ ಕರೋತಿ ವಾಚಾಲಂ ಫಂಗುಂ ಲಂಗೈತೆ ಗಿರಿಂ ಯತ್ಕೃಪಾ ತಮಹಂ ಒಂದೇ ಪರಮಾನಂದ ಮಾಧವಂ.
ಆ ಮೂಕನಿಗೆ ಏನು ಬರ್ತತಿ ಅಂತಂದ್ರೆ ಬಾಯಿ ಬರ್ತತಿ. ಆ ಒಂದು ಕಾಲನ್ನು ಮುರಿದುಕೊಂಡಿರ್ತಕ್ಕಂಥ ಹೆಳವನಾಗಿರ್ತಕ್ಕಂಥ ಆ ಕುಂಟನು ಸಹಿತ ಹಿಮಾಲಯ ಪರ್ವತವನ್ನ ಓಡ್ಕೊಂತ ಹೋಗಿ ಏರ್ತಾನ. ಅಂತಹ ಒಂದು ಶಕ್ತಿಯನ್ನ, ಆಧ್ಯಾತ್ಮದ ಶಕ್ತಿಯನ್ನ, ಚೈತನ್ಯದ ಶಕ್ತಿಯನ್ನ ಯಾವುದು ತಂದು ಕೊಡ್ತತಿ ಅಂತಂದ್ರೆ ಈ ಭಗವದ್ಗೀತೆ ತಂದು ಕೊಡ್ತತಿ ಅಂತ ಹೇಳಿ ಹೇಳ್ತಾರ. ಅದಕ್ಕೆ ಎಲ್ಲ ರೂಪದೊಳಗಿರ್ತಕ್ಕಂಥ ಆ ಪರಮಾತ್ಮನನ್ನ ಬಹಳ ಸುಂದರವಾಗಿ ವರ್ಣನೆಯನ್ನ ಮಾಡಿರ್ತಕ್ಕಂಥ ಒಂದು ಗೀತೆ ಯಾವುದಾದ್ರೂ ಇದ್ರೆ ಅದು ಭಗವದ್ಗೀತೆ. ಅಂತಹ ಭಗವದ್ಗೀತೆಯನ್ನ ಜಗದೊಡೆಯನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ನಾಳೆ ಬರ್ತಕ್ಕಂಥ ಆ ಮೋಕ್ಷದ ಏಕಾದಶಿಯ ದಿವಸ ಆ ಗೀತೆಯ ಬೋಧನೆಯನ್ನ ಆ ಒಂದು ಅರ್ಜುನನಿಗೆ ಮಾಡಿದ ಅಂತಕ್ಕಂಥದ್ದು ಬರ್ತತಿ. ಆದ್ದರಿಂದ ನಾವು ಸಹಿತ ನಾಳಿನ ಒಂದು ಪವಿತ್ರಮಯವಾದಂತಹ ದಿನದೊಳಗೆ ಆ ಪರಮಾತ್ಮನ ನುಡಿಗಳನ್ನು ಕೇಳಿ ಧನ್ಯಾತ್ಮರಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.